ಸುದ್ದಿಸಾಕ್ಷಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಹೋಬಳಿ ವ್ಯಾಪ್ತಿಯ ಜಂಬಿಗೆ ಮರದ ಹಳ್ಳಿ ಗ್ರಾಮಸ್ಥರು ಗುಡಿಬಂಡೆ ತಹಶೀಲ್ದಾರ್ ಮನಿಷಾ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಗ್ರಾಮದ ಸರ್ವೆ ನಂಬರ್ 130ರಲ್ಲಿ 98 ಎಕರೆ 37 ಗುಂಟೆ ಗೋಮಾಳ ಜಮೀನನ್ನು ಕಬಳಿಸಲು ಕೆಲ ಭೂಗಳ್ಳರು ಗಣಿಗಾರಿಕೆಯ ಮಾಫಿಯಾ ಜೊತೆ ಸೇರಿ ಸಂಚು ನಡೆಸುತ್ತಿರುವುದು ಕೇಳಿಬರುತ್ತಿದೆ. ಜಂಬಿಗೆ ಮರದ ಹಳ್ಳಿ ಗ್ರಾಮದಲ್ಲಿ ಸುಮಾರು 150 ಮನೆಗಳಿದ್ದು ಈ ಪೈಕಿ ಬಹುತೇಕ ರೈತರು ಹೈನುಗಾರಿಕೆಯನ್ನು ನೆಚ್ಚಿಕೊಂಡು ಬದುಕುತ್ತಿದ್ದಾರೆ. ಈಗಾಗಲೇ ಬಹುತೇಕ ಗೋಮಾಳ ಜಮೀನುಗಳು ಭೂಗಳ್ಳರ ಪಾಲಾಗಿದ್ದು ಸದರಿ ಗೋಮಾಳವನ್ನು ಗ್ರಾಮಸ್ಥರ ಜಾನುವಾರುಗಳು ಮೇಯಲು ಉಳಿಸಿಕೊಡಬೇಕೆಂದು ಗ್ರಾಮಸ್ಥರು ತಹಶೀಲ್ದಾರ್ ಅವರಲ್ಲಿ ಮನವಿ ಮಾಡಿಕೊಂಡರು. ಗ್ರಾಮಸ್ಥರ ಮನವಿಯನ್ನು ಸ್ವೀಕರಿಸಿ ತಹಶೀಲ್ದಾರ್ ಮನಿಷಾ ಅವರು ಮಾತನಾಡುತ್ತಾ, ಗ್ರಾಮಸ್ಥರ ಮನವಿಯಂತೆ ಗೋಮಾಳ ಜಮೀನನ್ನು ಯಾವುದೇ ಕಾರಣಕ್ಕೂ ಭೂಗಳ್ಳರ ವಶವಾಗಲು ಬಿಡುವುದಿಲ್ಲ ಎಂದ ಅವರು ಗೋಮಾಳ ಜಮೀನು ಉಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರ ನೆರವಿಗೆ ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತ ವೇದಿಕೆಯ ಪದಾಧಿಕಾರಿಗಳು ಬೆಂಬಲ ಸೂಚಿಸಿದರು. ವರದಿ ಶ್ರೀನಾಥ್ ಗುಡಿಬಂಡೆ.